ಇದು ಡಯಟ್ ಹಾಗನ್ಕೊಂಡ್ರಾ? ಖಂಡಿತ ಅಲ್ಲ. ಇಂದು ನಾನು ಫುಲ್ ಊಟ ಮಾಡಲ್ಲ. ಬರೀ ನೀರಲ್ಲೇ ಇರ್ತೀನಿ. ಬಟ್ ಇದು ನನ್ ಪನಿಷ್ಮೆಂಟ್ ಅಲ್ಲ. ನನ್ ಹೆಲ್ತು, ಎಮೋಷನಲ್ ಬ್ಯಾಲೆನ್ಸ್‌ನ ಕಮ್ ಬ್ಯಾಕ್ ಮಾಡಕ್ಕೆ ನಾನು ಈ ಸ್ಟೆಪ್‌ನ ತಗೊಂಡಿದ್ದೀನಿ. ಇದು ಫಸ್ಟ್ ವೀಕ್. ಅದು ಎಲ್ಲಿವರೆಗೂ ಮುಂದುವರಿಯುತ್ತೆ ನಂಗೂ ಗೊತ್ತಿಲ್ಲ. ಅಂಟಿಲ್ ಆ ದೇವ್ರು ನನ್ಗೆ ಎಷ್ಟ್ ದಿನ ಶಕ್ತಿ ಕೊಡ್ತಾನೆ, ಅಷ್ಟ್ ದಿನ ಇದನ್ನ ನಾನ್ ಫಾಲೋ ಮಾಡ್ಬೇಕು ಅಂತ ಇವತ್ತು ಸ್ವಲ್ಪ ಬೇಗನೆ ಎದ್ದು ಬೆಳಿಗ್ಗೆ 2 ಲೋಟ ಬಿಸಿನೀರ್ನ ಕುಡ್ದು ನನ್ ಡೇನ ಸ್ಟಾರ್ಟ್ ಮಾಡಿ, ಮನೆ ಕೆಲ್ಸ ಎಲ್ಲ ಮುಗ್ಸಿ, ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬಂದು, ಭಾರ್ಗವ್‌ಗೆ ಸ್ಕೂಲ್‌ಗೆ ಟೈಮ್ ಆಗೋಗಿದೆ ಅಂತ ಸಿಂಪಲ್ ಆಗಿ ಸ್ವೀಟ್ ಪೊಂಗಲ್ ಮಾಡಿದ್ದೆ. ಸೊ ಮಾಡಿ ಬಿಸಿ ಬಿಸಿಯಾಗಿ ಅವ್ನ್ಗೆ ಹಾಕ್ಕೊಟ್ಟು, ನಾನು ಲಂಚ್ ಬಾಕ್ಸು, ಸ್ನಾಕ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡಿ, ಭಾರ್ಗವ್ ಬಿಸಿ ಇದೆ ಅಂತ ನಾನೇ ತಿನ್ಸಿ, ಅವ್ನ್ ಸ್ಕೂಲ್‌ಗೆ ಶೂ ಎಲ್ಲ ಹಾಕಿ ಸ್ಕೂಲಿಗ್ ಬಿಟ್ ಬಂದೆ. ಇವತ್ ಸೋಮವಾರ ಆಗಿರೋದ್ರಿಂದ ದೇವ್ರ ಮನೆ ಹೊಸ್ಲು, ಹೊರಾಂಡ ಎಲ್ಲ ಕ್ಲೀನ್ ಮಾಡಿ, ರಂಗೋಲಿ ಬಿಟ್ಟು, ದೇವ್ರನ್ನ ಬೇಡ್ಕೊಂಡೆ. ಅಪ್ಪ ಈ ಉಪವಾಸ ಸಕ್ಸಸ್ ಆಗೋಗ್ ಮಾಡಪ್ಪ, ಆ ಶಕ್ತಿನ ನನ್ಗ್ ಕೊಡಪ್ಪ ಅಂತ. ಈ ತರ ಉಪವಾಸ ನಾನು ಸ್ಕೂಲ್ ಡೇಸಲ್ಲಿ ಮಾಡ್ತಾ ಇದ್ದಿದ್ದು. ಅದ್ ಬಿಟ್ರೆ ಇವಾಗ್ಲೇ ಮಾಡ್ತಾ ಇರೋದು. ಫುಲ್ ಡೇ ಬರೀ ನೀರಲ್ಲೇ ಉಪವಾಸ ಮಾಡ್ತಾ ಇದೀನಿ. ಸೊ ಡೇನ ಬಿಸಿ ಮಾಡ್ಕೊಳ್ಳೋಣ ಅಂತ ಒಂದ್ 2-3 ಸ್ನಾಕ್ಸ್ ಮಾಡ್ದೆ. ಹಾಗೆ ಭಾರ್ಗವ್‌ನ ಕರ್ಕೊಂಬರಕ್ಕೆ ಆಲ್ರೆಡಿ ಅದು ಟೈಮ್ ಆಗೋಗಿತ್ತು. ಸೊ ಭಾರ್ಗವ್‌ನ್ ಕರ್ಕೊಂಬರಕ್ ಹೊರಟು, ಬಂದು ನಾನ್ ಮಾಡಿರೋ ಸ್ನಾಕ್ಸ್‌ನ ಅವ್ನ್ಗೆ ಕೊಟ್ಟೆ. ಅವನು ಇಷ್ಟಪಟ್ಟ. ನಾಳೆಗೆ ಇಡ್ಲಿ ರುಬ್ಬಿ ಹಾಗೆ ತುಂಬಾ ಟಯರ್ಡ್ ಅನ್ಸ್ತು. ಸೊ ಮಲ್ಕೋಬಿಟ್ಟೆ. ಬೆಳಗ್ಗೆ ಎದ್ದು ಬಿಸ್ನೀರ್ ಕುಡ್ದು ಸ್ವಲ್ಪ ಲೇಟಾಗೇ ಎದ್ದೆ. ಸೊ ಟಿಫನ್ ಎಲ್ಲ ರೆಡಿ ಮಾಡಿ ಆಮೇಲೆ ನಾನ್ ಫಾಸ್ಟಿಂಗ್‌ನ ಬ್ರೇಕ್ ಮಾಡ್ದೆ. ಹಬ್ಬಾ! ಟಿಫನ್ ಮಾಡೋ ಹೊತ್ತಿಗೆ 8:30 ಆಗೋಗಿತ್ತು. ಸಖತ್ ಹಸ್ವಾಗ್ತಿತ್ತು. ಫಸ್ಟ್ ವೀಕ್ ಹೀಗಿದೆ. ನೆಕ್ಸ್ಟ್ ವೀಕ್ ಹೇಗಿದೆ ನೋಡುವ. ಬಾಯ್ ಬಾಯ್.